ಹಾಯ್ ಆಲ್, ಗುಡ್ ಮಾರ್ನಿಂಗ್. ಬೆಳಗಿನ ಬ್ರೇಕ್ಫಾಸ್ಟ್ ಸ್ವೀಟ್ ಕಾರ್ನ್ ಪಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಸ್ವೀಟ್ ಕಾರ್ನು, ಕ್ಯಾರೆಟ್, ಬೀನ್ಸ್, 2 ಟೊಮೊಟೊ ಕಟ್ ಮಾಡಿಕೊಂಡೆ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಬಾಸ್ಮತಿ ಅಕ್ಕಿ, ಕಾವೇರಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಪುದೀನ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಪಾಲಕ್ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಇದ್ದರೂ ಆ್ಯಡ್ ಮಾಡಿಕೊಟ್ರೆ, ಇಲ್ಲಾಂದರೆ ಲೆಸ್ ಮಾಡ್ಕೊಂಡು ಹಾಗೆ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿತ್ತು. ಹೋಟೆಲ್ ಸ್ಟೈಲ್ಗಿಂತ ಟೇಸ್ಟ್ಗಿಂತ ಇದು ಚೆಂದ ಟೇಸ್ಟ್ ಬಂದಿತ್ತು. ಈ ಥರ ಸ್ವೀಟ್ ಕಾರ್ನ್ ಪಲಾವ್ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ಹಾಗಾಗಿ ಬನ್ನಿ, ಇದು ರೆಸಿಪಿ ಫುಲ್ ನೋಡ್ಕೊಂಡು ಬರೋಣ. ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಕೊಡಿ ಫ್ರೆಂಡ್ಸ್, ಎಲ್ಲರೂ ಲೈಕ್ ಕೊಡ್ತಾರಲ್ಲ. ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ನಿನ್ನೆ ಹಪ್ಪಳ ಕರೆದಿದ್ದು ಬಾಣಲೆಯಲ್ಲಿ ಅದೇ ಎಣ್ಣೆ ಇತ್ತು. ಅದು ಸ್ವಲ್ಪ ಎಣ್ಣೆ ಬಾಣಲೆಯಲ್ಲಿ ಇರೋದೇ ಎಣ್ಣೆ ಹಾಕ್ಕೊಂಡೆ. ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಎರಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮ್ಮದು ಟೇಸ್ಟ್ ತಕ್ಕಂಗೆ ನೀವು ಹಾಕ್ಕೊಳ್ಳಿ. ನಾನು ಚಕ್ಕೆ, ಮಸಾಲ, ಕಲ್ಲು, 1-2 ಪಲಾವ್ ಎಲೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡೆ. ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ, ಇದಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ ಹಾಕಿದ್ರೆ ಜೀರ್ಣ, ಮತ್ತು ಸೋಂಪು ಇದ್ದರೂ ಸೋಂಪು ಹಾಕ್ಕೋರಿ. ನಾನು ಸೋಪು ಇರಲಿಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ. ಮತ್ತು ಕಸೂರಿ ಮೆಂತಿ ಇದ್ರೂ ಹಾಕ್ಕೋಬೋದು. ನೋಡ್ರಿ, ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಆದಮೇಲೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡೆ. ಮತ್ತು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈರುಳ್ಳಿ. ಅದಾದಮೇಲೆ ನಾನು ಸ್ವಲ್ಪ ಜಾಸ್ತಿ ಏನು ತರಕಾರಿ ಕಟ್ ಮಾಡ್ಕೊಂಡಿಲ್ಲ. ನಾನು ಸ್ವಲ್ಪ ಕ್ಯಾರೆಟ್, ಬೀನ್ಸ್ ಮತ್ತು ಸ್ವೀಟ್ ಕಾರ್ನು, 1-2 ಟೊಮೊಟೊ ಕಟ್ ಮಾಡಿಕೊಂಡೆ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೈ ಆಡಿಸಿ ಬಿಟ್ಟೆ. ಆಮೇಲೆ ಟೊಮೊಟೊ ಹಾಕ್ಕೊಂಡೆ. ಟೊಮೊಟೊ ಹಾಕ್ಕೊಂಡ್ರು ಇನ್ನೂ ಸಾಫ್ಟಾಗಿ ಬೆಂದರೆ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕ್ಕೊಂಡೆ ನೋಡಿರಿ. ಲಾಸ್ಟಲ್ಲಿ ಕಲ್ಲು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡೆ. ಸ್ವೀಟ್ ಕಾರ್ನ್ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ಕಾಬೂಲ್ ಕಡಲೆನೂ ಮಿಕ್ಸ್ ಮಾಡ್ಕೋಬೋದು, ಮತ್ತು ಸೋಯಾ ಬೀನ್ಸ್ ಬರುತ್ತಲ್ಲ, ಅದು ಹಾಕ್ಕೋಬೋದು. ಹಾಗಾಗಿ ನಾನು ಬರೀ ಸ್ವೀಟ್ ಕಾರ್ನ್ ಪಲಾವ್ ಮಾಡೋಣ ಅಂತಂದೆ ರೆಡಿ ಮಾಡ್ಕೊಂಡಿದ್ದೆ. ಮತ್ತು ನಾನು ಬಾಸ್ಮತಿ ಅಕ್ಕಿ, ಕಾವೇರಿ ಅಕ್ಕಿ, ಸಣ್ಣ ಅಕ್ಕಿ ಯಾವುದಾದ್ರೂ ಇದ್ದರೂ ನೆನೆಸಿ ತೊಳೆದಿಟ್ಕೊಂಡಿದ್ದೆ. ನೋಡ್ರಿ, ಇವಾಗ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗ್ತೈತೆ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನಾನಿಲ್ಲಿ ಇಟ್ಕೊಂಡಿದ್ದ ಪಾಲಕ್ಕು ಗ್ರೈಂಡ್ ಮಾಡ್ಕೊಂಡಿದ್ದು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ರಿ. ತುಂಬಾ ಹೋಟೆಲ್ ಸ್ಟೈಲ್ಗಿಂತ ಸಖತ್ತಾಗಿತ್ತು. ಇಬ್ಬರು ಮಕ್ಕಳು ಚೆನ್ನಾಗಿ ಮಮ್ಮಿ ಆಗಿತ್ತೆ ಸ್ವೀಟ್ ಕಾರ್ನ್ ಪಲಾವು ಅಂತ ಹೇಳ್ತಾಯಿದ್ರು. ಹಾಗಾಗಿ ತುಂಬ ಟೇಸ್ಟ್ ಕೊಟ್ಟಿತ್ತು. ಪಲಾವ್ ಮಾತ್ರ ಸಖತ್ತು. ನೀವು ಈ ಥರ ಮಾಡಿ ನೋಡಿ. ತರಕಾರಿ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೋತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟು ಅರಿಶಿಣ ಹಾಕಿದ್ರೆ ತುಂಬ ಟೇಸ್ಟು ಕೊಡುತ್ತೆ. ಹಾಗೆ ಮತ್ತು ಸ್ವಲ್ಪ ಕಲರ್ಫುಲ್ ಕಾಣುತ್ತೆ ಅಂತಗೋಸ್ಕರ ಹಾಕ್ಕೊಂಡೆ. ನಾನು ಇಲ್ಲಿ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ 1-2 ಸ್ಪೂನು. 1 ಸ್ಪೂನ್ ಸಾಕು. ನಾನು ಸ್ವಲ್ಪ ಹಾಕ್ಕೋತೀನಿ, ಪ್ಯಾಕೆಟಲ್ಲಿ ಇತ್ತಲ್ವ, ಅದಕ್ಕೆ 1 ಸ್ಪೂನಲ್ಲಿ ಹಾಕ್ಕೊಂಡೆ. ಮತ್ತು 1-2 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡೆ. ಎಲ್ಲ ಹಾಕ್ಕೊಂಡು 1-2 ಹಾಫ್ ಸ್ಪೂನಷ್ಟು ಖಾರದ ಪುಡಿನೂ ಹಾಕ್ಕೊಂಡೆ. ನಾನು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಒಂದು ಚಿಟಿಕೆ ಅಷ್ಟೇ ಒಣ ಖಾರದ ಪುಡಿ ಹಾಕ್ಕೊಂಡೆ.
ಟೇಸ್ಟ್ ಕೊಡುತ್ತೆ ಅಂತಗೋಸ್ಕರ. ಹಾಗಾಗಿ ಊರ ಕಡೆದು ಖಾರ ತುಂಬ ಸ್ಟ್ರಾಂಗ್ ಆಗಿತ್ತು, ಸ್ವಲ್ಪನೇ ಹಾಕ್ಕೊಂಡೆ. ಅದರಿಂದ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಅಕ್ಕಿ ನೆನೆಸಿರೋದು ನೀರೆಲ್ಲ ಚೆಲ್ಬಿಟ್ಟು ಇವಾಗ ಅಕ್ಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ರಿ ಎಣ್ಣೆ ಎಲ್ಲ ಮೇಲೆ ತೇಲಿತ್ತೆ ನೋಡ್ರಿ. ಒಂದೆರಡು ಗ್ಲಾಸು, 1 ಗ್ಲಾಸ್ ಬಾಸ್ಮತಿ ಅಕ್ಕಿ, 1 ಗ್ಲಾಸು ಸಣ್ಣ ಅಕ್ಕಿ. ಬರೀ ಬಾಸ್ಮತಿ ಹಾಕಿದ್ರೂ ತಿನ್ನೋಕ್ಕಾಗಲ್ಲ. ಹಾಗಾಗಿ 2 ಮಿಕ್ಸ್ ಇತ್ತಂದರೆ ಚೆನ್ನಾಗಿತ್ತು ಇರುತ್ತೆ. ಮಕ್ಕಳು ಬಾಕ್ಸ್ ಕಟ್ಕೊಂಡು ಹೋಗೋ ಆಫೀಸ್ಗೆ ಮತ್ತು ಸ್ಕೂಲ್ ಬಾಕ್ಸಿಗೆ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ತಿನ್ನಂಗೂ. ಅಂದರೆ ಬಾಸ್ಮತಿದಿದ್ದರೆ ಬರೀ ತಿನ್ನೋಕ್ಕಾಗಲ್ಲ. ಹಾಗಾಗಿ 2 ಮಿಕ್ಸ್ ಮಾಡಿ ಮಾಡೋದು ನಾನು ಜಾಸ್ತಿ. ನೋಡಿರಿ ಎಷ್ಟು ಕಲರ್ಫುಲ್ ಕಾಣ್ತೈತೆ ಸ್ವೀಟ್ ಕಾರ್ನ್ ಪಲಾವು. ನೋಡಿರಿ ಅದೇ ಜಾರಲ್ಲಿ ನಾನು 3 ನೀರು ಹಾಕೋತೀನಿ, ಜಾಸ್ತಿ ಏನು ಹಾಕೊಂಬಲ್ಲ. ಕುಕ್ಕರ್ಗಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿ ಉದುರು ಬರುತ್ತೆ ಅನ್ನ. ನೋಡಿರಿ ಇವಾಗ ನೀರು ಹಾಕ್ಕೊಂಡಿದ್ದೆಲ್ಲ ಆಯಿತು. ನಾನು ಕುಕ್ಕರ್ ನೀರೆಲ್ಲ ಕ್ಯಾಪ್ ಮುಚ್ಕೊಂಡು 2 ವಿಜಿಲ್ ಕೂಗಿಸ್ಕೊತೀನಿ. 2 ವಿಜಿಲ್ ಕೂದಾದ್ಮೇಲೆ 1 ವಿಜಿಲ್ಗೂ ಸಾಕು. ಕ್ಯಾಪು ಮುಚ್ಚಿದ್ದಿರುತ್ತಲ್ಲ ಅದೇ ಬೇಗ ಬೆಂದಿರುತ್ತೆ ಅನ್ನ. 1 ವಿಜಿಲು ಸಾಕು, 2 ವಿಜಿಲ್ ಆದರೂ ಸಾಕು. ನಾನು 2 ವಿಜಿಲ್ಗೆ ಆಫ್ ಮಾಡ್ಕೊಂಡಿದ್ದೆ. ಸಡನ್ಸಿ ಆಫ್ ಮಾಡಿಕೊಂಡೆ 2 ವಿಜಿಲ್ ಆದ ತಕ್ಷಣವೇ. ಆಮೇಲೆ ನೋಡಿರಿ ಏರ್ ಬಿಟ್ಕೊಂಡು ಮಕ್ಕಳಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ಫುಲ್ಲು ಸ್ವೀಟ್ ಕಾರ್ನ್ ಪಲಾವ್ ಸಖತ್ತಾಗಿತ್ತು. ನಮ್ಮ ಮನೆಯವರು 2 ಬಾಕ್ಸ್ ತೊಗೊಂಡೋಗಿದ್ರು. ಹಾಗಾಗಿ ಮನೆಯಲ್ಲಿ ತಿಂದ್ಕೊಂಡೆ ಮತ್ತು ಮಕ್ಳಿಗೂ ಬಾಕ್ಸಿಗೆ ಹಾಕ್ಕೊಂಡು ಚೆನ್ನಾಗಾಗಿದೆ ಅಂತ ಹೇಳ್ತಾಯಿದ್ರು. ಸಖತ್ತಾಗಿ ಬಂದಿತ್ತು ಪಲಾವ್ ಮಾತ್ರ. ಸ್ವೀಟ್ ಕಾರ್ನ್ ಪಲಾವ್ ಮಾಡಿ ರೆಸಿಪಿ ಹೇಗೆ ಬಂದಿತ್ತು ಅಂತನೂ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ, ಲೈಕ್ ಮಾಡಿರಿ, ಲೈಕೇ ಬರ್ತಾಯಿಲ್ಲ ನೋಡಿರಿ. ಸ್ವೀಟ್ ಕಾರ್ನ್ ಪಲಾವ್ ರೆಡಿ, ಸಿದ್ಧ. ಶೇರು ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ವಿಡಿಯೋ ಒಂದಕ್ಕೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.